ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸ್ ಅಲರ್ಟ್ ಆಗಿದ್ದಾರೆ. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರು. ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸರು ಇದೀಗ ಅಲರ್ಟ್ ಆಗಿರುವಂತದ್ದು. ಹೋಟೆಲ್ ಪಬ್ ಬಾರ್ ಮಾಲೀಕರಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಪಬ್ ಬಾರ್ಗಳಿಗೆ ಮಧ್ಯರಾತ್ರಿ 1 ಗಂಟೆಯವರೆಗೆ ಅನುಮತಿಯನ್ನ ನೀಡಿದೆ. ನ್ಯೂ ಇಯರ್ಗೆ 30 ಅಂಶಗಳ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಹೋಟೆಲ್ ಪಬ್ ಬಾರ್ ಮಾಲೀಕರ ಜೊತೆ ಕಮಿಷನರ್ ಸಭೆಯನ್ನ ನಡೆಸಿದ್ರು. 30 ಅಂಶಗಳ ಮಾರ್ಗಸೂಚಿ ಬೌನ್ಸರ್ಗಳಿಗೆ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇನ್ನೇನು ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಬೆಂಗಳೂರಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೋಟೆಲ್ ಪಬ್ ಬಾರ್ ಮಾಲೀಕರಿಗೆ ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದರೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರ್ದು. ಇನ್ನು ಪಬ್ ಬಾರ್ಗಳಲ್ಲಿ ಕೂಡ ಏನೇನೆಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗುತ್ತೋ ಅವನ್ನೆಲ್ಲನೂ ಕೂಡ ಫಾಲೋ ಮಾಡಬೇಕು. CC ಕ್ಯಾಮ್ರಾ ಅಳವಡಿಕೆ ಆಗಿರ್ಬೋದು, ಅಥವಾ 1 ಗಂಟೆ ಅಷ್ಟರಲ್ಲಿ 1 ಗಂಟೆ ಅಂತ ಅಂದರೆ ಫುಲ್ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು, ಅಂದರೆ ಸ್ಟಾಪ್ ಆಗಿರಬೇಕು. ಯಾವುದೇ ರೀತಿಯಾದಂಥ ಡ್ಯಾನ್ಸ್ ಫ್ಲೋರ್ ಆಗಿರ್ಬೋದು ಅಥವಾ ಪಾರ್ಟಿ ಹಾಲ್ಗಳಾಗಿರ್ಬೋದು ಎಲ್ಲವೂ ಕೂಡ ಕ್ಲೋಸ್ ಆಗಿರಬೇಕು. ಇನ್ನು ಬೆಂಗಳೂರಿನ ಸುತ್ತ ಏನು MG ರೋಡ್ ಹಾಗೂ ಮತ್ತು ಕೋರಮಂಗಲ ಏನು ಪಬ್ ಬಾರ್ಗಳು ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ CC ಕ್ಯಾಮ್ರಾಗಳನ್ನು ಹೆಚ್ಚಾಗಿ ಅಳವಡಿಕೆ ಮಾಡಿದ್ದಾರೆ. ಇನ್ನು ಅದ್ರ ಜೊತೆಗೆ ಪಬ್ ಬಾರ್ಗಳಲ್ಲೂ ಕೂಡ CCTV ಕಂಪಲ್ಸರಿಯಾಗಿ ಇರಲೇಬೇಕು. ಇನ್ನು ಅದ್ರ ಜೊತೆಗೆ ಬೌನ್ಸರ್ಗಳಿಗೆ ಕೂಡ ಅಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಹೆಚ್ಚಾಗಿ ಅಲರ್ಟ್ ಆಗಿರಬೇಕು, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಕೂಡದು ಅನ್ನುವಂಥ ವಾರ್ನನ್ನು ಪೊಲೀಸ್ ಅಧಿಕಾರಿಗಳು ಪಬ್ ಹಾಗೂ ಬಾರ್ ಮಾಲೀಕರಿಗೆ ಮಾಡಿರುವಂಥದ್ದು. ಯಾಕಂದರೆ ಅವತ್ತಿನ ದಿನ ಏನೇ ನಡೆದರೂ ಕೂಡ ನೀವೇ ಹೊಣೆ ಆಗಿರ್ತೀರಾ. ಅದ್ರ ಜೊತೆಗೆ ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆದ್ರೆ ಅದಕ್ಕೆಲ್ಲ ಬಾರ್ ಮಾಲೀಕರು ಮತ್ತು ಪಬ್ ಮಾಲೀಕರೇ ಅದಕ್ಕೆ ಹೊಣೆ ಆಗಿರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಪಬ್ ಬಾರ್ ಮಾಲೀಕರಿಗೆ 30 ಅಂಶಗಳ ಮಾರ್ಗಸೂಚಿಯನ್ನ ನೀಡಿದ್ದಾರೆ. ಕ್ಲೌಡ್ ಕಂಟ್ರೋಲ್, ಹೆಚ್ಚುವರಿ CCTV ಕ್ಯಾಮೆರಾ ಕಂಪಲ್ಸರಿಯಾಗಿರಲೇಬೇಕು. ಶಬ್ದ ಮಾಲಿನ್ಯ, ಹೆಣ್ಮಕ್ಕಳ ಸೇಫ್ಟಿ ಸೇರಿ 30 ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪಾರ್ಕಿಂಗ್ ಎಂಟ್ರಿ ಮತ್ತು ಎಕ್ಸಿಟ್ ಬಗ್ಗೆ ಫೈರ್ ಸೇಫ್ಟಿಯನ್ನ ಇರಬೇಕಾಗುತ್ತೆ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್, ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ರೇವ್ ಪಾರ್ಟಿ, ಇಲ್ಲಿಗಲ್ ಪಾರ್ಟಿ ಬಗ್ಗೆ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಬೇರೆ ರೀತಿಯ ವ್ಯವಸ್ಥೆ ಇರಬೇಕು. ಕಾರ್ಯಕ್ರಮದ ಪ್ಲಾನ್ ಬಗ್ಗೆ ಪೊಲೀಸರಿಗೆ ಮೊದಲೇ ತಿಳಿಸಬೇಕು. ನೀವು ನಿಮ್ಮ ಪಬ್ ಹಾಗೂ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಯಾವ್ಯಾವ ರೀತಿಯಾಗಿ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿರ್ತೀರಾ ಅದ್ರ ಬಗ್ಗೆ ಮೊದಲೇ ಇನ್ಫಾರ್ಮೇಷನನ್ನು ಕೊಟ್ಟಿರಬೇಕು. ಈ ರೀತಿಯಾಗಿ ಪ್ರೋಗ್ರಾಮ್ ನಡೆಯುತ್ತೆ, ಈ ರೀತಿಯಾಗಿ ಅಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮೊದಲೇ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿರಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಈಗ ನಾನು ಆಗಲೇ ಹೇಳಿದೆ ಡ್ಯಾನ್ಸ್ ಫ್ಲೋರ್ಗಳಾಗಿರ್ಬೋದು, ಅದ್ರ ಜೊತೆಗೆ ಫ್ಯಾಮಿಲಿ ಮತ್ತು ಏನು ಕುಟುಂಬಸ್ಥರು ಹೋಗಿರ್ತಾರೆ ಅವ್ರಿಗೆ ಅಂತ ಬೇರೆ ರೀತಿಯಾದಂಥ ಸೇಫ್ಟಿಯನ್ನು ಮಾಡಿಕೊಟ್ಟಿರಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಹೆಣ್ಮಕ್ಳು ಏನು ಹೋಗಿರ್ತಾರೆ ಅವ್ರಿಗೂ ಕೂಡ ಸೇಫ್ಟಿಯನ್ನು ಮಾಡಿಕೊಟ್ಟಿರಬೇಕಾಗುತ್ತೆ. ಒಬ್ಬರಿಗೂ ಕೂಡ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆಗಿರ್ಬೋದು, ಅದ್ರ ಜೊತೆಗೆ ಎಮರ್ಜೆನ್ಸಿ ಏನೇನು ನೀಡಿರುತ್ತೋ ಅಲ್ಲಿ ಪಾರ್ಟಿಗಳಲ್ಲಿ ಅದನ್ನೆಲ್ಲವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿಕೊಡಬೇಕು. ಎಲ್ಲ ರೀತಿಯಾದಂಥ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿರಬೇಕಾಗುತ್ತೆ. ಇನ್ನು ಕೆಲವೊಂದಿಷ್ಟು ಸೇಫ್ಟಿ ಪರ್ಪಸ್ ಏನೇನೆಲ್ಲ ಬೇಕಾಗುತ್ತೋ ಅದೆಲ್ಲವನ್ನ ಕೂಡ ಅಲ್ಲಿ ಆಯೋಜನೆ ಮಾಡಿರಬೇಕು ಅನ್ನುವಂಥ ಒಂದು ಮಾರ್ಗಸೂಚಿಗಳನ್ನು ಹೇಳಿ ಪೊಲೀಸರು ಇದೀಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಬ್ ಆ್ಯಂಡ್ ಬಾರ್ ಮಾಲೀಕರಿಗೆ.